ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಫಸ್ಟ್ ಯಾವ ಥರದ್ದು ಏನು ತಪ್ಪು ಮಾಡಿಲ್ವಲ್ಲ ಸರ್, ಅವ್ನು ಫಿಕ್ಸ್ ಆಗಲ್ಲ ಅಂದರೆ ಖಂಡಿತ ಅವ್ನು ವಾಪಸ್ ಬರ್ತಾನೆ ಅನ್ನೋ ನಂಬಿಕೆ ನಮಗಿದೆ. ಅಂದರೆ ನಿಮ್ಮ ಮಗ ಅಮಾಯಕ ಇದ್ದಾನೆ, ಅವನೇನು ತಪ್ಪು ಅಷ್ಟು ದೂರ ಹೋಗಿದ್ದಾನೆ ಅಂದರೆ ಅಮಾಯಕ ಅಂತಲ್ಲ, ಅವನು ಓದಿದ್ದಾನೆ, ತಿಳುವಳಿಕೆ ಇದೆ. ಬೈ ಮಿಸ್ಟೇಕ್ ಫ್ರೆಂಡ್ಸ್ಗೋಸ್ಕರ ಹೋಗಿರ್ತಾನೆ, ಜೊತೆನಲ್ಲಿ ಹೋಗಿರ್ತಾನೆ, ಹಾಗಾಗಿ ಏನೋ ಸಿಗಾಕೊಂಡಿರ್ತಾನೆ. ಜೊತೆ ಸೇರಿಕೊಂಡು ದರ್ಶನ್ ಫ್ಯಾನ್ ಅಂತ ಮಾಡಿರಲ್ಲ ಅವನಿಗೆ. ದರ್ಶನ್ದು ಇದಿರುತ್ತೆ ಅಂತಾನೆ ಏನು ಗೊತ್ತಿರುತ್ತೋ ಗೊತ್ತಿರಲ್ವೋ ಗೊತ್ತಿಲ್ಲ ಸರ್. ಅವನಿಗೂ ಇದೆಲ್ಲ ಇಲ್ಲಿ ನಡೀತಾ ಇದೆ, ಈ ಥರ ಆಗಿದೆ ಅಂತಾನೂ ಗೊತ್ತಿಲ್ಲ ಅವನಿಗೆ. ಅಲ್ಲಿ ಹೋದ್ಮೇಲೆನೆ ಗೊತ್ತಾಗಿದೆ, ಬಂದ್ಮೇಲೆನೆ ಸರ್ ನಮ್ಗೆ ಏನೊಂದು ಡೀಟೇಲ್ಸ್. ಅವನು ಇಲ್ಲಿ ಮನೆಗೆ ಬಂದ್ಮೇಲೆನೆ ನಮಗೆ ಗೊತ್ತಾಗುತ್ತೆ. ದರ್ಶನ್ ಸರ್ ಅಭಿಮಾನಿಗೋಸ್ಕರ ಏನಾದ್ರು ಈ ಥರ ಮಾಡಿದಾರೆ? ಇಲ್ಲ ಸರ್. ಆಯ್ತಮ್ಮ, ಇನ್ಸಿಡೆಂಟ್ ಆದ್ಮೇಲೆ ನಿಮ್ಮ ಮಗ ಜೊತೆ ಫೋನಲ್ಲಿ ಏನಾದ್ರು ಮಾತಾಡಿದ್ರಾ? ಇಲ್ಲ ಸರ್, ಮಾತಾಡಿಲ್ಲ. ಅಂದರೆ ಅವನು ಭೇಟಿ ಮಾಡಕ್ಕೆ ಹೋಗಿದ್ರಾ ಸ್ಟೇಷನ್ ಹತ್ರ? ಅಲ್ಲಿ ಅದೆಲ್ಲ ಕಸ್ಟಡಿಗೆ ತಗೊಂಡಿದ್ದಾರೆ. ಇನ್ನು ಅಲ್ಲಿ ನಾವು ಹೋದ್ರೂ ಬಿಡಲ್ವಲ್ಲ, ಸುಮ್ಮನೆ ಎನ್ಕ್ವೈರಿ ಅದು ಇದು ಅಂತ ನಮ್ಮನ್ನು ಇದು ಮಾಡ್ತಾರೆ ಅಂದ್ಬಿಟ್ಟು ನೋಡೋಣ. 6 days ಆದಮೇಲೆ ಏನು ಕೋರ್ಟ್ಗೆ ಇದಾಗುತ್ತೆ ಅಂತ ಹೇಳ್ತಾ ಇರ್ತಾರಲ್ಲ, ನ್ಯೂಸ್ ನೋಡ್ತಾನೆ ಇರ್ತೀವಿ, ಏನು ಹೇಳ್ತಾರೆ ಆಮೇಲೆ ನೋಡಿ. ನೀವು ಕೊನೆಯದಾಗಿ ಯಾವತ್ತಮ್ಮ ನೋಡಿದ್ದು? ಅಂದರೆ ಅವತ್ತಿಂದ ಅವ್ನು ಮನೆಗೆ ಬಂದಿಲ್ವಾ? ಅವತ್ತು ಓದೋನು ಮತ್ತೆ ಮನೆಗೆ ಬಂದಿಲ್ವಾ? ಇಲ್ಲ ಸರ್, ಶನಿವಾರ ನೈಟು ಹೋಗಿದ್ದು ಬಂದಿಲ್ಲ. ನೀವು ಫೋನ್ ಮಾಡ್ತಿದ್ನಲ್ಲಿ ಏನಂತರವಾಗಿ ಎಲ್ಲಿದ್ದೀನಿ ಏನು? ಅದೇ ಸರ್, ಶನಿವಾರ ನೈಟ್ ಫೋನ್ ಮಾಡಿದ್ರು, ಮತ್ತು ಭಾನುವಾರ ಬೆಳಗ್ಗೆ ಅಮ್ಮ ಬರ್ತೀನಿ, ಭಯ ಪಡಬೇಡ, ಇಲ್ಲೇ ಫ್ರೆಂಡ್ಸ್ ಜೊತೆ ಇದ್ದೀನಿ ಅಂತ ಹೇಳಿದ. ಶನಿವಾರ ನೈಟ್ ಬರಲಿಲ್ಲ ಮನೆಗೆ? ಇಲ್ಲ ಸರ್. ಅಂದರೆ ಲಾಸ್ಟ್ ಕಾಲ್ ಯಾವಾಗ ಮಾಡಿದ್ನಮ್ಮ ನಿಮಗೆ? ಶನಿವಾರ ಭಾನುವಾರ. ಏನ ಬೈ ಮಿಸ್ಟೇಕ್ ಆಗಿದೆ? ಬೈ ಮಿಸ್ಟೇಕ್ ಆಗಿದೆ ಅನ್ನಿಸ್ತಾ ಇದೆ. ಅವ್ರು ಈ ಥರ ತಪ್ಪು ಮಾಡಿದ್ದಾರೆ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಫಸ್ಟ್ ಯಾವ ಥರದ್ದು ಏನು ತಪ್ಪು ಮಾಡಿಲ್ವಲ್ಲ ಸರ್, ಅವ್ನು ಫಿಕ್ಸ್ ಆಗಲ್ಲ. ಅಂದರೆ ಖಂಡಿತ ಅವ್ನು ವಾಪಸ್ ಬರ್ತಾನೆ ಅನ್ನೋ ನಂಬಿಕೆ ನಮಗಿದೆ. ಅಂದರೆ ನಿಮ್ಮ ಮಗ ಅಮಾಯಕ ಇದ್ದಾನೆ, ಅವನೇನು ತಪ್ಪು ಅಷ್ಟು ದೂರ ಹೋಗಿದ್ದಾನೆ ಅಂದರೆ ಅಮಾಯಕ ಅಂತಲ್ಲ, ಅವನು ಓದಿದ್ದಾನೆ, ತಿಳುವಳಿಕೆ ಇದೆ. ಬೈ ಮಿಸ್ಟೇಕ್ ಫ್ರೆಂಡ್ಸ್ಗೋಸ್ಕರ ಹೋಗಿರ್ತಾನೆ, ಜೊತೆನಲ್ಲಿ ಹೋಗಿರ್ತಾನೆ, ಹಾಗಾಗಿ ಏನೋ ಸಿಗಾಕೊಂಡಿರ್ತಾನೆ. ಜೊತೆ ಸೇರಿಕೊಂಡು ದರ್ಶನ್ ಫ್ಯಾನ್ ಅಂತ ಮಾಡಿರಲ್ಲ ಅವನಿಗೆ. ದರ್ಶನ್ದು ಇದಿರುತ್ತೆ ಅಂತಾನೆ ಏನು ಗೊತ್ತಿರುತ್ತೋ ಗೊತ್ತಿರಲ್ವೋ ಗೊತ್ತಿಲ್ಲ ಸರ್. ಅವನಿಗೂ ಇದೆಲ್ಲ ಇಲ್ಲಿ ನಡೀತಾ ಇದೆ, ಈ ಥರ ಆಗಿದೆ ಅಂತಾನೂ ಗೊತ್ತಿಲ್ಲ ಅವನಿಗೆ. ಅಲ್ಲಿ ಹೋದ್ಮೇಲೆನೆ ಗೊತ್ತಾಗಿದೆ, ಬಂದ್ಮೇಲೆನೆ ಸರ್ ನಮ್ಗೆ ಏನೊಂದು ಡೀಟೇಲ್ಸ್. ಅವನು ಇಲ್ಲಿ ಮನೆಗೆ ಬಂದ್ಮೇಲೆನೆ ನಮಗೆ ಗೊತ್ತಾಗುತ್ತೆ. ದರ್ಶನ್ ಸರ್ ಅಭಿಮಾನಿಗೋಸ್ಕರ ಏನಾದ್ರು ಈ ಥರ ಮಾಡಿದಾರೆ? ಇಲ್ಲ ಸರ್. ಆಯ್ತಮ್ಮ, ಇನ್ಸಿಡೆಂಟ್ ಆದ್ಮೇಲೆ ನಿಮ್ಮ ಮಗ ಜೊತೆ ಫೋನಲ್ಲಿ ಏನಾದ್ರು ಮಾತಾಡಿದ್ರಾ? ಇಲ್ಲ ಸರ್, ಮಾತಾಡಿಲ್ಲ. ಅಂದರೆ ಅವನು ಭೇಟಿ ಮಾಡಕ್ಕೆ ಹೋಗಿದ್ರಾ ಸ್ಟೇಷನ್ ಹತ್ರ? ಅಲ್ಲಿ ಅದೆಲ್ಲ ಕಸ್ಟಡಿಗೆ ತಗೊಂಡಿದ್ದಾರೆ. ಇನ್ನು ಅಲ್ಲಿ ನಾವು ಹೋದ್ರೂ ಬಿಡಲ್ವಲ್ಲ, ಸುಮ್ಮನೆ ಎನ್ಕ್ವೈರಿ ಅದು ಇದು ಅಂತ ನಮ್ಮನ್ನು ಇದು ಮಾಡ್ತಾರೆ ಅಂದ್ಬಿಟ್ಟು ನೋಡೋಣ. 6 days ಆದಮೇಲೆ ಏನು ಕೋರ್ಟ್ಗೆ ಇದಾಗುತ್ತೆ ಅಂತ ಹೇಳ್ತಾ ಇರ್ತಾರಲ್ಲ, ನ್ಯೂಸ್ ನೋಡ್ತಾನೆ ಇರ್ತೀವಿ, ಏನು ಹೇಳ್ತಾರೆ ಆಮೇಲೆ ನೋಡಿ. ನೀವು ಕೊನೆಯದಾಗಿ ಯಾವತ್ತಮ್ಮ ನೋಡಿದ್ದು? ಅಂದರೆ ಅವತ್ತಿಂದ ಅವ್ನು ಮನೆಗೆ ಬಂದಿಲ್ವಾ? ಅವತ್ತು ಓದೋನು ಮತ್ತೆ ಮನೆಗೆ ಬಂದಿಲ್ವಾ? ಇಲ್ಲ ಸರ್, ಶನಿವಾರ ನೈಟು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಹೋಗಿದ್ದು ಬಂದಿಲ್ಲ. ನೀವು ಫೋನ್ ಮಾಡ್ತಿದ್ನಲ್ಲಿ ಏನಂತರವಾಗಿ ಎಲ್ಲಿದ್ದೀನಿ ಏನು? ಅದೇ ಸರ್, ಶನಿವಾರ ನೈಟ್ ಫೋನ್ ಮಾಡಿದ್ರು, ಮತ್ತು ಭಾನುವಾರ ಬೆಳಗ್ಗೆ ಅಮ್ಮ ಬರ್ತೀನಿ, ಭಯ ಪಡಬೇಡ, ಇಲ್ಲೇ ಫ್ರೆಂಡ್ಸ್ ಜೊತೆ ಇದ್ದೀನಿ ಅಂತ ಹೇಳಿದ. ಶನಿವಾರ ನೈಟ್ ಬರಲಿಲ್ಲ ಮನೆಗೆ? ಇಲ್ಲ ಸರ್. ಅಂದರೆ ಲಾಸ್ಟ್ ಕಾಲ್ ಯಾವಾಗ ಮಾಡಿದ್ನಮ್ಮ ನಿಮಗೆ? ಶನಿವಾರ ಭಾನುವಾರ. ಏನ ಬೈ ಮಿಸ್ಟೇಕ್ ಆಗಿದೆ? ಬೈ ಮಿಸ್ಟೇಕ್ ಆಗಿದೆ ಅನ್ನಿಸ್ತಾ ಇದೆ. ಅವ್ರು ಈ ಥರ ತಪ್ಪು ಮಾಡಿದ್ದಾರೆ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.